ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಮೊಟ್ಟಮೊದಲ ಬಾರಿಗೆ ಧಾರವಾಡದಿಂದ BLA ನಿಯೋಗ ಬೆಂಗಳೂರಿನತ್ತ. ಹುಬ್ಬಳ್ಳಿ ಧಾರವಾಡ 74ನೇ ಪಶ್ಚಿಮ ಕ್ಷೇತ್ರದಿಂದ 470 BLA ನಿಯೋಗವು 74ನೇ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಹಾಗೂ ಮಾಜಿ AICC ಸದಸ್ಯರಾದ ದೀಪಕ್ ಚುಂಚೂರ್ ನೇತೃತ್ವದಲ್ಲಿ ಮತ್ತು ಅಭಿಮಾನಿ ಬಳಗದ ವತಿಯಿಂದ ಶ್ರೀ BK ಹರಿಪ್ರಸಾದ್ ಅವರ ಪದಗ್ರಹಣ ಸಮಾರಂಭ ಕಾರ್ಯಕ್ರಮಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ನಿನ್ನೆ ಮರಾಠ ಕಾಲನಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಮುರುಘಾಮಠ ಧಾರವಾಡಿಯವರು ಕಾಂಗ್ರೆಸ್ ಚಿಹ್ನೆಯನ್ನು ತೋರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. सर्वेश्वराय सदाशिवाय श्रीमन्महादेवाय नमः. यस्यो नामरूपाभ्यं शिष्य प्रशिष्यरूपेण गुरुमाश्रये यस्यङ्ग्रेकवनभाग्यतापत्रेजनिवारणं शान्तेकमनमिदं वेद. ಇದೇ ಉದ್ದೇಶ ನಾವು ನಾಳೆ 29 ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಅವರ ಪದಗ್ರಹಣ ಸಮಾರಂಭವನ್ನು ಭಾಗಿಯಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಸಾನ್ನಿಧ್ಯ ಎಲ್ಲಿರ್ತದೋ ಅಲ್ಲಿ ಯಾವಾಗಲೂ ಜಯ ವಿಜಯ ಯಾವಾಗಲೂ ನಡೀತಿದೆ ಇಲ್ಲಿ ಹೇಳಿದ್ದೇವೆ. ಇವತ್ತು ಹರಿಪ್ರಸಾದ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರವನ್ನು ಮಾಡುವಂಥ ಸಂತೋಷದಲ್ಲಿ ಸಮಾರಂಭದಲ್ಲಿ ಭಾಗಿಯಾಗುವುದಕ್ಕೋಸ್ಕರವಾಗಿ ಬಸ್ಸಿನ ಮೂಲಕ ಕರೆದುಕೊಂಡು ಹೋಗಿ ಆ ಕಾರ್ಯಕ್ರಮದಲ್ಲಿ ಆ ಸಮಾರಂಭದಲ್ಲಿ ಭಾಗವಹಿಸಿ ಅವರಿಗೆ ಶುಭ ಕೋರಿ ಇವತ್ತು ವಾಪಸ್ ಬರುವಂಥ ವಿನೂತನ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೂ ಕೂಡ ಬಹಳಷ್ಟು ಸಂತೋಷ. ಅವರ ಬಗ್ಗೆ ಗೌರವ, ಅವರ ಬಗ್ಗೆ ಅಭಿಮಾನ ಎಲ್ಲ ಪ್ರಯಾಣಿಕರಿಗೆ ಹಾರೈಸಿ ಮತ್ತೊಂದು ಸರಿ ಎಲ್ಲರೂ ಶುಭ ಕೋರಿ ಎರಡು ಮಾತು ಕಾರ್ಯಕ್ರಮ. ಇದ್ರಾಗ ನಾವು ಬೂತ್ ವೈಸ್ BLAಗಳು ಫಸ್ಟ್ ಎಲ್ಲ ಬೂತ್ಲಿಂದ BLAಗಳು ಪ್ರತಿ ಬೂತ್ಲಿಂದ ಒಬ್ಬ BL ಇದ್ದಾರೆ. ಹಂಗೆ ಎಲ್ಲ ಬೂತಿಂದ 270 BLAಗಳಿಗೆ ಮತ್ತು ಗ್ಯಾರಂಟಿ ಸ್ಕೀಮ್ ಮತ್ತು ಆಶ್ರಯ ಸಮಿತಿ ಸದಸ್ಯರು, ಗೌರ್ಮೆಂಟ್ ನಾಮಿನೇಟೆಡ್ ಸದಸ್ಯರು, ಇವರೆಲ್ಲ ಕಾಂಗ್ರೆಸ್ಸಿನ ಬ್ಯಾಕ್ಬೋನ್. ಇವರಿಗೆ ನಾವು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಾಗ ಇತಿಹಾಸ ಮಾಡಿವಿತ್ತು. BLA ಗ್ರಾಸ್ ರೂಟ್ ಲೆವೆಲ್ನಿಂದ ಬೆಂಗಳೂರಿಗೆ. ಯಾಕಂತಂದ್ರೆ ಗ್ರಾಸ್ ರೂಟ್ ಲೆವೆಲ್ ಗಟ್ಟಿತ್ತಂತಂದ್ರೆ ನಮ್ಮ ಚುನಾವಣೆ ಬರೋಬ್ಬರಿ ಆಗ್ತೈತಿ. ಹೆಚ್ಚಾಗಿ ಮಹಿಳೆಯರು ಪಾತ್ರಗೊಂಡಾರ. ನಮ್ಮ ಮತ್ತು ಎಲ್ಲ ಜಾತಿಯ ಮಹಿಳೆಯರು ಪಾತ್ರಗೊಂಡಾರ. ಇಲ್ಲಿ ನಮ್ಮ ಪ್ರಭಾವತಿ ಇದ್ದಾರೆ, ನಮ್ಮ ಈಗ ವಾಗ್ಮೋಡಿ ಇದ್ದಾಳ, ಈಗ ನಮ್ಮ ಕಸ್ತೂರಿ ಇದ್ದಾಳ, ಚಿಂಚೋಳಿ ಇದ್ದಾಳ, ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಉಪ್ಪಾರ್ ಅವರು ಇದ್ದಾರೆ, ಮತ್ತು ನಮ್ಮ ಎಲ್ಲ ಮಹಿಳಾ ಆಕಿ ಮನ್ಸುಖ್ ಗ್ಯಾರಂಟಿ ಮೆಂಬರ್ ಮನ್ಸುಖ್ ನದಾಫ್ ಇದ್ದಾಳೆ. ನಮ್ಮ 2 ಬ್ಲಾಕ್ ಅಧ್ಯಕ್ಷರು ಮಹಿಳಾ, ಒಂದು ನವನಗರ ಬ್ಲಾಕ್ ಅಧ್ಯಕ್ಷರು ನಮ್ಮ ಇವರು ಸಂಗೀತಾ ಪೂಜಾರು. ಇವತ್ತು ಅವ್ರದ್ದು ಟೈಮ್ ಪಾಪ 9:40 ಆದರೂ ಸುದ್ದ ನಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂತಾರೆ. ಅಂದ್ರೆ ನಮ್ಗೆ ಹರಿಪ್ರಸಾದ್ ಅವರಿಗೆ ನಮ್ಮ ಇದು ಗ್ಯಾರಂಟಿ ಸಕ್ಸಸ್ ಆಗ್ತೈತೆ ಅನ್ನುವಂಥ ಒಂದು ಶುಭ ಸಂಜೆ ಒಳಗೆ ಹೇಳ್ತಾ ಇದ್ದೀನಿ. ಈಗ 2 ಮಹಿಳಾ ಬ್ಲಾಕ್ ಅಧ್ಯಕ್ಷರು ಇರ್ಬೋದು. ಶುಭ ಮುಂದೆ
ಸುಮ್ಮನೆ ತಗೊಂಡ್ ಹೋಗ್ತಾರ ಹಾಕುದಿಲ್ಲ ಬಿಲ್ಲೆ ಅಲ್ಲ ಹಿಂದಿನ ಬರತೀವಿಲ್ರಿ ಇನ್ನೊಂದ್ಸಲ ಮಾಡಿ ಪೋಸ್ ಕೊಡ್ತಾರ ಹೋಗ್ತಾರ ನಾನ್ ಬೇಡ್ಬಿಟ್ಟೆ ಒಂದು ಹಾಕಿಲ್ಲ ಎಲ್ರಿ ಅದ್ ಯಾವ್ರಂತ ಕೊಳಾಗ್ತಾರ ಬ್ಯಾಡ ತಡಿ ಜೈ ಬಂದು ದೀಪಕ್ ಸಿಂಚುರಿ ಸರ್ ಅವರಿಗೆ ದೀಪಕ್ ಸೆಂಚುರಿ ಸರ್ ಅವರಿಗೆ ದೀನ ದಲಿತರ ಬಂದು ದೀಪಕ್ ಸೆಂಚುರಿ ಅವರಿಗೆ ಸರ್ ಇವತ್ತು ಪದಗ್ರಹಣ ಸಮಾರಂಭಕ್ಕೆ ನೋಡ್ತಾ ಇದ್ದಾರೆ ಸರ್ ಏನು ವಿಶೇಷತೆ ಧಾರವಾಡ ಪಶ್ಚಿಮ ಕ್ಷೇತ್ರ ನಾವು ಇಡೀ 224 ಕ್ಷೇತ್ರದಾಗ ದೀಪಕ್ ಚಿಂಚೋರಿ ಅವರ ಕ್ಷೇತ್ರ ಐತಲ್ಲ ಇದು ನಾವು 74ರ ಕ್ಯಾಂಡಿಡೇಟ್ ನಾನು ಇಲ್ಲಿ ವಿಶೇಷತೆ ಅಂತಂದ್ರೆ ನಾವು ಈ ಸಲ 270 BLA ಗ್ರಾಸ್ ರೂಟ್ ಲೆವೆಲ್ ಪ್ರತಿ ಬೂತ್ನವ್ರಿಗೆ ಪ್ಲಸ್ ಗ್ಯಾರಂಟಿ ಸ್ಕೀಮ್ನವ್ರಿಗೆ ಮತ್ತು ಮಹಿಳೆಯರು ಹಿರಿಯರಿಗೆಲ್ಲ ಕರ್ಕೊಂಡು ಹೊಂಟೇವೆ. ಯಾಕಂದ್ರೆ ಇದು ಪರಿವರ್ತನೆ ಮಾಡಬೇಕಂತೇಳಿ ಸ್ತ್ರೀ ಶಕ್ತಿ, ಯುವಶಕ್ತಿ ಮತ್ತು BLAನ ಇವತ್ತು ಬೂತ್ ಮಜಬೂತ್ ಆದರೆ ಪಕ್ಷ ಮಜಬೂತ್. ಅದಕ್ಕೆ ಪ್ರತಿ ಬೂತ್ಲಿಂದ BLAಗಳಿಗೆ ಕರ್ಕೊಂಡು ಹೊಂಟೇವೆ. ಶಿಕ್ಷಣ ಆಯಿತು, ಅದ್ರಾಗ ಅವರಿಗೆ ಟ್ರೈನಿಂಗು ಬಂದಂಗೆ ಆಯ್ತು ಅಂಥೇಳಿ ಒಂದು ಆಶಾ ಭಾವನೆಯಿಂದ ಎಲ್ಲರಿಗೆ ಕರ್ಕೊಂಡು ಹೊಂಟೇವೆ. ಇವತ್ತು ಯಾಕಂತಂದ್ರೆ ಇವರು ಹರಿಪ್ರಸಾದ್ ಅವ್ರು ಹೇಳ್ಬಿಟ್ಟಾರೆ, ಅಧಿಕಾರ ಯಾರಿಗೆ ಬೇಕು ಅವರು ಒಂದು ಕಡೆ ಹೋಗ್ರಿ, ಪಕ್ಷ ಯಾರಿಗೆ ಬೇಕು ಅವರು ಒಂದು ಕಡೆ ಬರ್ರಿ. ಈಗೆಲ್ಲ ಬಂದಾರಲ್ಲ, ಪಕ್ಷ ಇದ್ದರೆ ಅಧಿಕಾರ ಬರೋದು. ಇವರೆಲ್ಲ ಬಂದಾರಲ್ಲ, 74ನೇ ಕ್ಷೇತ್ರ ಗ್ಯಾರಂಟಿ ಅಧಿಕಾರ ಕಾಂಗ್ರೆಸ್ ಬರ್ತೈತಂತ ಮಾರ್ಗಸೂಚಿ. ಅದಕ್ಕೆ ಮುರುಘಾ ಮಠ ಶ್ರೀ ಮೃತ್ಯುಂಜಯ ಅಪ್ಪ ಅವರಿಗೆ ಹೇಳಿದಾಗ ಅವರು ಬಂದು ನಮ್ಗೆ ಉದ್ಘಾಟನೆ ಮಾಡಿ ಇವತ್ತು ಆಶೀರ್ವಾದ ಮಾಡ್ಯಾರ. ನಾವು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸುಖರೂಪ ನಾವು ಹೋಗಿ ಅವರಿಗೆ ಅಲ್ಲಿ ಇರ್ಲಿಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ಒಳ್ಳೆ ಹೋಟೆಲೇ ಮಾಡೀವಿ, ನಮ್ಮ ಕಾರ್ಯಕರ್ತರಿಗೆ ಒಳ್ಳೆ ಹೋಟೆಲೇ ಮಾಡೀವಿ, ಇರೋಕ್ಕೆ ಎಲ್ಲ ವ್ಯವಸ್ಥೆ ಮಾಡೀವಿ. ಆ ಪ್ರಕಾರ ನಾವು ಪ್ರತಿ ಬೂತ್ ಮಜಬೂತ್ ಇದ್ದರೆ ಕಾಂಗ್ರೆಸ್ ಮಜಬೂತ್ ಅನ್ನುವಂಥ ಒಂದು ಸ್ಲೋಗನನ್ನು ಮಾಡೀವಿ. ಎಷ್ಟು ಜನ ಸರ್ ಇಲ್ಲಿಂದ ಹೊರಟ ಎಷ್ಟು ಜನ ಹೊರಟು? ನಮ್ಮ ಸುಮಾರು ಒಂದು 770 BLA ಒಳಗೆ ಒಂದು 710 BLAಗಳು ಬಂದಾರೆ. ಒಂದು 50-60 BLAಗೆ ಕೆಲವರಿಗೆ ಆರಾಮಿಲ್ಲ, ಕೆಲವೊಬ್ಬರಿಗೆ ಊರಾಗಿಲ್ಲ. ಸುಮಾರು ನಾವು ತಾರಿಯಾಳ್ಳಿಂದ ಒಂದು ಗಾಡಿ ಬಿಟ್ಟೇವಿ, ಹುಬ್ಳಿ ಇದರ್ಲಿಂದ 37ನೇ ವಾರ್ಡ್ಲಿಂದ ಬಿಟ್ಟೇವಿ, ಅಮರ್ಗೋಳ್ಳಿಂದ ಬಿಟ್ಟೇವಿ. ಸುಮಾರು ಒಂದು ಕರೆಕ್ಟ್ ಹೇಳ್ಬೇಕಂದ್ರೆ ಫಿಗರ್ ಈಗ ಆಲ್ರೆಡಿ 470 ರಿಪೋರ್ಟ್ ಮಾಡ್ಯಾರ. ಈಗ ನೀವೇ ನೋಡಕತ್ತೀರಿ ಬಸ್ ಎಲ್ಲ ಈ ಒಂದು ಏರಿಯಾದಿದ್ದು 470 ರಿಪೋರ್ಟ್ ಮಾಡ್ಯಾರ. ಇನ್ನೆಷ್ಟು ರಿಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಮಾಡಲಿಕ್ಕೆ. ಫಸ್ಟ್ ಟೈಮ್ ಸರ್ ಬೂತ್ ಲೆವೆಲ್ನೇ ತಾವು ಕರ್ಕೊಂಡು ಹೋಗ್ತಾರೆ? ಹೌದು, ಫಸ್ಟ್ ಟೈಮ್ ಇದು ಬೂತ್ ಲೆವೆಲಿಂದ. ನನಗೆ ಒಂದು ಹಠ ಐತೆ, ನಾನು ಪಕ್ಷ ಬೂತ್ ಲೆವೆಲ್ ಮಜಬೂತ್ ಮಾಡಿದ್ರೆ ಮಾತ್ರ ಕೋಮುವಾದಿ BJP ಸೋಲ್ಸೋಕ್ಕಾಗ್ತೈತೆ ಅಂಥೇಳಿ ಇವತ್ತು ಹಠ ಐತೆ.